ಫೆಬ್ರವರಿ 19ನೇ ತಾರೀಕು ಮೆಕ್ಸಿಕೋದ ಸಮುದ್ರದ ತೀರದ ಬಳಿ ಡಾಮ್ಸ್ ಫಿಶ್, ಇದರ ಇನ್ನೊಂದು ಹೆಸರು ಆರ್ ಫಿಶ್, ಕಾಣಿಸಿಕೊಂಡಿದೆ. ಇದು ಸಮುದ್ರದ ತುಂಬಾ ಆಳದಲ್ಲಿರುವುದರಿಂದ ಸಮುದ್ರದ ಮೇಲೆ ಕಾಣಿಸಿಕೊಳ್ಳುವುದು ತುಂಬಾನೇ ರೇರ್. ಹಾಗೆ ಹಿಸ್ಟ್ರಿಲಿ ಟ್ರ್ಯಾಕ್ ರೆಕಾರ್ಡ್ ಇದೆ. ಈ ಮೀನು ಎಷ್ಟು ಸಲ ಕಾಣಿಸಿಕೊಂಡಿದೆಯೋ ಅಷ್ಟು ಸಲ ಭೂಕಂಪ ಮತ್ತು ಸುನಾಮಿನಿಂದ ತುಂಬಾ ನಷ್ಟ ಉಂಟಾಗಿದೆ. ಹಾಗೆಯೇ ಈ ಮೀನನ್ನು ಜಪಾನಿನ ಜನ ಅರ್ಥ್ಕ್ವಿಕ್ ಫಿಶ್ ಎಂದು ಕೂಡ ಕರೆಯುತ್ತಾರೆ. ಏಕೆಂದ್ರೆ 2011ರಲ್ಲಿ 15ರಿಂದ 16 ಡೂಮ್ಸ್ ಡೇ ಫಿಶ್ ಗಳು ಜಪಾನಿನ ಸಮುದ್ರದ ತೀರದಲ್ಲಿ ಕಂಡು ಬಂದಿವೆ. ನಂತರದ ಕೆಲವು ದಿನಗಳಲ್ಲಿಯೇ ಜಪಾನ್ನಲ್ಲಿ ಭೂಕಂಪ ಹಾಗೂ ಸುನಾಮಿಯಿಂದ ತೀವ್ರ ಸಾವು ನೋವುಗಳು ಉಂಟಾಯಿತು. ಇದರಿಂದ ಜಪಾನ್ ಇನ್ನೂ ಕೂಡ ಸಂಪೂರ್ಣವಾಗಿ ರಿಕವರ್ ಆಗಿಲ್ಲ. ಹಾಗೆ ರೀಸೆಂಟ್ ಆಗಿ ಸಮುದ್ರದ ಆಳದಲ್ಲಿರುವ ಆಂಗ್ಲರ್ ಫಿಶ್ ಕೂಡ ಸಮುದ್ರದ ಮೇಲೆ ಕಾಣಿಸಿಕೊಂಡಿದೆ. ಈ ತರಹದ ಸಮುದ್ರಿ ಜೀವಿಗಳೆಲ್ಲ ಸಮುದ್ರದ ಮೇಲೆ ಏಕೆ ಕಾಣುತ್ತಿವೆ ಎಂದು ಲಾಜಿಕಲ್ ಆಗಿ ನೋಡುವುದಾದರೆ, ಡೀಪ್ ಓಷಿಯನ್ ನಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಹಾಗೆ ಗ್ಲೋಬಲ್ ವಾರ್ಮಿಂಗ್ ಇಂದ ಡೀಪ್ ಓಷಿಯನ್ ನಲ್ಲಿರುವ ಟೆಂಪರೇಚರ್ ಕೂಡ ಚೇಂಜ್ ಆಗ್ತಾ ಇದೆ. ಮತ್ತು ಟೆಕ್ಟಾನಿಕ್ ಪ್ಲೇಟ್ ಮೂವ್ಮೆಂಟ್ ನಿಂದ ಸಮುದ್ರದಲ್ಲಿ ಅವಾಗವಾಗ ಭೂಕಂಪ ಕೂಡ ಆಗ್ತಾ ಇರುತ್ತವೆ.